ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಡಿಯರ್ ಫ್ರೆಂಡ್ಸ್, ನಾನೀಗ ನಮ್ಮ ಭಾರತದ ಸುಂದರಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ಇವರು ಕೇವಲ ನಮ್ಮ ಭಾರತಕ್ಕೆ ಮಾತ್ರ ಸುಂದರಿ ಅಲ್ಲ, ಈಗ ಇಡೀ ವಿಶ್ವಕ್ಕೆ ಭುವನಕ್ಕೆ ಸುಂದರಿಯಾಗಿ ಹೊರಹೊಮ್ಮಿದ್ದಾರೆ. ಅದು ಹೇಗೆ ಅಂತೀರಾ? ಎಸ್, 2021ನೇ ಸಾಲಿನ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ನಮ್ಮ ಭಾರತದ ಚಂಡೀಗಢ ಮೂಲದ ಹರ್ನಾಜ್ ಸಂಧು ಆಯ್ಕೆಯಾಗಿದ್ದಾರೆ. 70ನೇ ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ನಮ್ಮ ಭಾರತದ ಹರ್ನಾಜ್ ಸಂಧು ಹೇಗೆ ಆಯ್ಕೆಯಾದ್ರು ಗೊತ್ತಾ? ಇವರಿಗೆ ಏನೆಲ್ಲ ಕ್ವೆಶನ್ಸ್ ಕೇಳಲಾಯ್ತು ಗೊತ್ತಾ? ಹಾಗೇನೆ ಈ ಸ್ಪರ್ಧೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಯಾವ ದೇಶದವರಿಗೆ ರನ್ನರ್ ಅಪ್ ಸ್ಥಾನ ಸಿಕ್ತು ಗೊತ್ತಾ? ಇದ್ರ ಜೊತೆಗೆ 2000 ಇಸವಿಯಲ್ಲಿ ಲಾರಾ ದತ್ತಾ ಅವರಿಗೆ ನಮ್ಮ ಭಾರತದ ಪರವಾಗಿ ಈ ವಿಶ್ವ ಸುಂದರಿ ಕಿರೀಟ ಸಿಕ್ಕಿತು. ಅದಾದ ಮೇಲೆ ಇಲ್ಲಿ ತನಕ ಅಂದ್ರೆ 21 ವರ್ಷಗಳ ತನಕ ನಮ್ಮ ಭಾರತದ ಪರವಾಗಿ ಯಾವ ಸುಂದರಿಗೂ ಮಿಸ್ ಯೂನಿವರ್ಸ್ ಕಿರೀಟ ಸಿಕ್ಕಿರಲಿಲ್ಲ. ಈಗ ಅದು ಹರ್ನಾಜ್ ಸಂಧು ಪಾಲಾಗಿದೆ. ಸೊ ಯಾವ ರೀತಿಯಾಗಿತ್ತು ಈ ಸ್ಪರ್ಧೆ? ಮಿಸ್ ಯೂನಿವರ್ಸ್ ಅಂತ ಘೋಷಣೆ ಮಾಡಿದ ತಕ್ಷಣ ಹರ್ನಾಜ್ ಸಂಧು ಅವರ ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ಹಾಗೆ ಯಾರು ಇವರು, ಇವರ ಹಿನ್ನೆಲೆ ಏನು, ಇದೆಲ್ಲದ್ರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಅನ್ನ ನಿಮಗೆ ತೋರಿಸ್ತಾ ಇದೀನಿ ನೋಡಿ. And the new Miss Universe is India. 2021ರ 70ನೇ ಆವೃತ್ತಿಯ ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ಭಾರತದ ಹರ್ನಾಜ್ ಕೌರ್ ಸಂಧು ನೂತನ ವಿಶ್ವ ಸುಂದರಿ ಪಟ್ಟವನ್ನ ಅಲಂಕರಿಸಿದ್ದಾರೆ. ಮಿಸ್ ಯೂನಿವರ್ಸ್ 2021 ಸ್ಪರ್ಧೆಯಲ್ಲಿ ನಟಿ ಮತ್ತು ಮಾಡೆಲ್ ಹರ್ನಾಜ್ ಕೌರ್ ಸಂಧು ಅವರನ್ನ ಸ್ಪರ್ಧೆಯ ವಿಜೇತೆ ಅಂತ ಘೋಷಣೆ ಮಾಡ್ತಾ ಇದ್ದ ಹಾಗೆ ಭಾರತದ ತ್ರಿವರ್ಣ ಎತ್ತರಕ್ಕೆ ಹಾರಾಡಿದೆ. ಇಸ್ರೇಲ್ನ ದಕ್ಷಿಣ ನಗರವಾದ ಇಲಾಟ್ನಲ್ಲಿ ಡಿಸೆಂಬರ್ 12ರಂದು ವಿಶ್ವ ಸುಂದರಿ ಸ್ಪರ್ಧೆ ನಡೆದಿದೆ. ಮಿಸ್ ಯೂನಿವರ್ಸ್ 2021 ಹರ್ನಾಜ್ ಸಂಧು ಪಂಜಾಬ್ನ ಚಂಡೀಗಢ ಮೂಲದ ಮಾಡೆಲ್ ಆಗಿದ್ದಾರೆ. ಭಾರತದ ಹರ್ನಾಜ್ ಸಂಧು ಹೊರತುಪಡಿಸಿ ಪರುಗ್ವೆಯ ನಾಡಿನ ಫೆರೇರಾ ಮೊದಲ ರನ್ನರ್ ಅಪ್, ದಕ್ಷಿಣ ಆಫ್ರಿಕಾದ ಲಲೆಲಾ ಮಜ್ವಾನೆ 2ನೇ ರನ್ನರ್ ಅಪ್ ಅಂತ ಘೋಷಿಸಲಾಗಿದೆ. ಇದು ಪ್ರತಿಷ್ಠಿತ ವಾರ್ಷಿಕ ಕಾರ್ಯಕ್ರಮದ 70ನೇ ಆವೃತ್ತಿಯಾಗಿತ್ತು. 70ನೇ ವಿಶ್ವ ಸುಂದರಿ ಕಾರ್ಯಕ್ರಮದಲ್ಲಿ ಪಂಜಾಬ್ನ 21 ವರ್ಷದ ಹರ್ನಾಜ್ ಸಂಧು ಭಾರತವನ್ನ ಪ್ರತಿನಿಧಿಸಿದ್ರು. 2000 ಇಸವಿಯಲ್ಲಿ ಲಾರಾ ದತ್ತಾ ಈ ಪ್ರಶಸ್ತಿಯನ್ನ ಗೆದ್ದ ಮೇಲೆ 21 ವರ್ಷಗಳಾದ ಮೇಲೆ ವಿಶ್ವ ಸುಂದರಿ ಕಿರೀಟ ಈಗ ಭಾರತಕ್ಕೆ ಸಿಕ್ಕಿದೆ. ಹರ್ನಾಜ್ ಕೌರ್ ಸಂಧು ಮಿಸ್ ಯೂನಿವರ್ಸ್ 2021 ಆಗಿ ರ್ಯಾಂಪ್ನಲ್ಲಿ ತನ್ನ ಅಂತಿಮ ನಡಿಗೆಯನ್ನ ಮಾಡಿದ್ರಿಂದ ಇದು ಒಂದು ಅತಿ ವಾಸ್ತವಿಕ ಕ್ಷಣವಾಗಿತ್ತು. ಮೊದಲ 3 ಸುತ್ತಿನ ಭಾಗವಾಗಿ ಸ್ಪರ್ಧಿಗಳಿಗೆ ನೀವು ಹೇಗೆ ವ್ಯವಹರಿಸಬೇಕು ಅನ್ನೋದನ್ನ ವೀಕ್ಷಿಸೋ ಯುವತಿಯರಿಗೆ ನೀವು ಏನು ಸಲಹೆ ಕೊಡ್ತೀರಾ? ಅವರು ಇಂದು ಎದುರಿಸ್ತಾ ಇರೋ ಒತ್ತಡಗಳು ಏನು ಅಂತ ಕೇಳಿದ್ರು. ಇದಕ್ಕೆ ಹರ್ನಾಜ್ ಸಂಧು ಉತ್ತರಿಸಿದ್ದು ಹೀಗೆ: ಇಂದಿನ ಯುವ ಜನರು ಎದುರಿಸ್ತಾ ಇರೋ ದೊಡ್ಡ ಒತ್ತಡ ಅಂದ್ರೆ ತಮ್ಮನ್ನ ತಾವು ನಂಬೋದು. ನಿಮ್ಮನ್ನ ನೀವು ಅನನ್ಯರು ಅಂತ ತಿಳಿದುಕೊಳ್ಳೋದು ನಿಮ್ಮನ್ನ ಸುಂದರವನ್ನಾಗಿ ಮಾಡುತ್ತೆ. ನಿಮ್ಮನ್ನ ಇತರರ ಜೊತೆಗೆ ಹೋಲಿಸೋದನ್ನ ನಿಲ್ಲಿಸಿ ಮತ್ತು ಪ್ರಪಂಚದಾದ್ಯಂತ ನಡೀತಾ ಇರೋ ಹೆಚ್ಚು ಮುಖ್ಯವಾದ ವಿಷಯಗಳ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ. ಹೊರಗೆ ಬನ್ನಿ, ನಿಮಗಾಗಿ ಮಾತಾಡಿ. ಯಾಕಂದ್ರೆ ನೀವು ನಿಮ್ಮ ಜೀವನದ ನಾಯಕರಾಗಿರ್ತೀರಾ. ನೀವು ನಿಮ್ಮದೇ ಧ್ವನಿ. ನಾನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ಅದಕ್ಕಾಗಿ ನಾನು ಇಂದು ಇಲ್ಲಿ ನಿಂತಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಅಕ್ಟೋಬರ್ನಲ್ಲಿ ಹರ್ನಾಜ್ ಸಂಧು ಮಿಸ್ ಯೂನಿವರ್ಸ್ ಇಂಡಿಯಾ 2021ರ ಕಿರೀಟವನ್ನ ಪಡೆದಿದ್ರು. ಫೆಮಿನಾ ಮಿಸ್ ಇಂಡಿಯಾ ಪಂಜಾಬ್ 2019ರ ನಂತರ ಅನೇಕ ಸ್ಪರ್ಧೆಗಳಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಪಂಜಾಬ್ನ ಕೆಲವು ಚಿತ್ರಗಳಲ್ಲೂ ನಟಿಸಿದ್ದಾರೆ. ವೃತ್ತಿಯಲ್ಲಿ ಮಾಡೆಲ್ ಆಗಿರೋ ಹರ್ನಾಜ್ ಕೌರ್ ಸಂಧು ಪಂಜಾಬ್ನ ಚಂಡೀಗಢದಿಂದ ಬಂದವರು. ಅವರು ತಮ್ಮ ಆರಂಭಿಕ ಶಿಕ್ಷಣವನ್ನ ಚಂಡೀಗಢದ ಶಿವಾಲಿಕ್ ಪಬ್ಲಿಕ್ ಸ್ಕೂಲ್ನಲ್ಲಿ ಪಡೆದುಕೊಂಡಿದ್ದಾರೆ. ಚಂಡೀಗಢದಲ್ಲಿಯೇ ಪದವಿ ಪಡೆದ ಮೇಲೆ ಹರ್ನಾಜ್ ಪ್ರಸ್ತುತ ಸ್ನಾತಕೋತ್ತರ ಪದವಿಯನ್ನು ಪಡಿತಾ ಇದ್ದಾರೆ. ಕೇವಲ 21ನೇ ವಯಸ್ಸಿನಲ್ಲಿ ಸಂಧು ಅನೇಕ ಸ್ಪರ್ಧೆಗಳಲ್ಲಿ ಭಾಗಿಯಾಗಿದ್ರು. ಆದರೆ ಇದರ ಹೊರತಾಗಿಯೂ ತಮ್ಮ ಅಧ್ಯಯನವನ್ನ ಅವರು ಬಿಡಲಿಲ್ಲ. ಮಾಧ್ಯಮ ವರದಿಗಳ ಪ್ರಕಾರ ಶಾಲಾ ದಿನಗಳಲ್ಲಿ ಅವರು ತೆಳ್ಳಗಿದ್ದಾರೆ ಅಂತ ಅಪಹಾಸ್ಯಕ್ಕೂ ಒಳಗಾಗಿದ್ರು. ಆ ಕಾರಣಕ್ಕೆ ಖಿನ್ನತೆಗೂ ಒಳಗಾಗಿದ್ರಂತೆ. ಆದ್ರೂ ಅಂತಹ ಸಮಯದಲ್ಲಿ ಕುಟುಂಬ ಹರ್ನಾಜ್ ಕೌರ್ ಸಂಧುರನ್ನ ಸಪೋರ್ಟ್ ಮಾಡ್ತು. ಹರ್ನಾಜ್ ಸಂಧುಗೆ ಆಹಾರ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅದೇ ಸಮಯದಲ್ಲಿ ಅವರು ತನ್ನ ಫಿಟ್ನೆಸ್ ಬಗ್ಗೆ ಸಂಪೂರ್ಣ ಕಾಳಜಿಯನ್ನ ವಹಿಸಿದ್ರು. 2017ರಂದು ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ತಮ್ಮ ಮೊದಲ ಪ್ರದರ್ಶನವನ್ನು ಕೂಡ ಕೊಟ್ಟಿದ್ರು. ಅಂದಿನಿಂದ ಅವರ ಮಾಡೆಲಿಂಗ್ ಪಯಣ ಶುರುವಾಯಿತು. ಸಂಧುಗೆ ಕುದುರೆ ಸವಾರಿ, ಈಜು ಮತ್ತು ಪ್ರವಾಸ ತುಂಬಾ ಇಷ್ಟವಾಗಿರೋ ಹವ್ಯಾಸಗಳು. ಚಂಡೀಗಢದ ಮಾಡೆಲ್ ಹರ್ನಾಜ್ ಸಂಧು ತಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇವುಗಳಲ್ಲಿ 2017ರಲ್ಲಿ ಟೈಮ್ಸ್ ಫ್ರೆಶ್ ಫೇಸ್ ಮಿಸ್ ಚಂಡೀಗಢ, 2018ರಲ್ಲಿ ಮಿಸ್ ಮ್ಯಾಕ್ಸ್ ಎಮರ್ಜಿಂಗ್ ಸ್ಟಾರ್, 2019ರಲ್ಲಿ ಫೆಮಿನಾ ಮಿಸ್ ಇಂಡಿಯಾ ಪಂಜಾಬ್ ಮತ್ತು 2021ರಲ್ಲಿ ಮಿಸ್ ಯೂನಿವರ್ಸ್ ಇಂಡಿಯಾ ಕಿರೀಟ ಇವರದ್ದಾಗಿದೆ.
Namaste, Sat Shri Akal universe. Thank you so much to each one of you for supporting me since day one, always believing in me and making me feel worth this. Now this is the time to save the universe.